ಇನ್ನು ವಿಧಾನಸೌಧದ ಸುಳಿಯದ ಹೆಬ್ಬಾರ ಸೋಮಶೇಖರ್ ಗೈರಾದ್ರೂ ಕೂಡ ಕಾಂಗ್ರೆಸ್ಗೆ ತೊಂದರೆ ಇಲ್ಲ ಅಥವಾ ಬಿಜೆಪಿಗೆ ತೊಂದರೆ ಇಲ್ಲ. ತೊಂದರೆ ಇರೋದು ಕುಪೇಂದ್ರ ರೆಡ್ಡಿಗೆ. ಆಮೇಲೆ ಆರ್ ಅಶೋಕ್ ಇಬ್ಬರ ಜೊತೆ ಕೂಡ ನಿರಂತರ ಸಂಪರ್ಕದಲ್ಲಿದ್ದಾರಂತೆ. ಯಾಕಂದ್ರೆ ಅದು ಮರ್ಯಾದೆ ಪ್ರಶ್ನೆ. ವಿರೋಧ ಪಕ್ಷದ ನಾಯಕ ಏನ್ ಸರ್ ನಾವು ಕೇಳಲ್ವಾ? ಕೇಳ್ತೀವಿ. ಏನ್ ಸರ್ ನಿಮ್ಮನ್ನು ಕೇರೆ ಮಾಡಿಲ್ಲ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತ ಕೇಳದೇ ಇರ್ತಾರಾ? ಕೇಳ್ತಾರೆ. ಇದೀಗ ಆರ್ ಅಶೋಕ್ರಿಂದ ಇಬ್ಬರು ಶಾಸಕರನ್ನ ಸೆಳೆಯುವಂಥ ಯತ್ನ. ಇಬ್ಬರ ಜೊತೆ ನಿರಂತರ ಸಂಪರ್ಕದಲ್ಲಿರುವ ಆರ್ ಅಶೋಕ್ ನೆನ್ನೆ ಇನ್ಫ್ಯಾಕ್ಟ್ ನಾವು ಮಾತನಾಡುವಾಗ ಪಕ್ಷದ ವಕ್ತಾರರು ಬಂದವರು ಹೇಳ್ತಾ ಇದ್ರು, ನಾವು ಇಟ್ನಾಳ್ ಅವರು ಬಸವರಾಜ್ ಇಟ್ನಾಳ್ ಇಲ್ಲಿ ಅವ್ರನ್ನ ಕೇಳ್ತಿದ್ದಾಗ ರಾಜಕೀಯ ವಿಶ್ಲೇಷಕರನ್ನ, ಇದು ಲಿಟ್ಮಸ್ ಟೆಸ್ಟ್ ಯಾಕೆ ರಾಜ್ಯಸಭಾ ಯೂಶಲಿ ಇಷ್ಟೊಂದೆಲ್ಲ ಅಟೆನ್ಷನ್ ಇರಲ್ಲ ರಾಜ್ಯಸಭಾ ಎಲೆಕ್ಷನ್ ಅಂದ್ರೆ, ಈ ಬಾರಿ ಯಾಕೆ ಇಷ್ಟೊಂದು ಗಮನ ಸೆಳೀತಿದೆ ಅಂದ್ರೆ ಸರ್ಕಾರ ಹೊಸದಾಗಿ ರಚನೆ ಆಗಿದೆ, ಶಾಸಕರು ನಿಜವಾಗ್ಲೂ ಕೂಡ ಖುಷಿಯಾಗಿದ್ದಾರಾ ಕಾಂಗ್ರೆಸ್ನಲ್ಲಿ ಅನ್ನೋದಕ್ಕೆ ಇವತ್ತು ರಿಸಲ್ಟ್. ಮೈತ್ರಿ ಆಗಿದೆ ಬಿಜೆಪಿ ಹಾಗೆ JDS ನಡುವೆ. ಆ ಮೈತ್ರಿ ನಿಜಕ್ಕೂ ಕೂಡ ವರ್ಕೌಟ್ ಆಗ್ತಿದ್ಯಾ ಅನ್ನೋದಕ್ಕೂ ಇದು ಸತ್ವ ಪರೀಕ್ಷೆ ಅಂತ. ಮೂರು ಪಕ್ಷಕ್ಕೂ ಅಲ್ಲಿರುವ ಶಾಸಕರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇವತ್ತಿನ ರಾಜ್ಯಸಭಾ ಚುನಾವಣೆ ಒಂದು ಲಿಟ್ಮಸ್ ಸತ್ವ ಪರೀಕ್ಷೆ ಅಂತ ಹೇಳಿ ನಾವು ಕನ್ನಡದಲ್ಲಿ ಬಹಳ ಒಳ್ಳೆ ಪದ ಅದು, ಸತ್ವ ಪರೀಕ್ಷೆ ಇವತ್ತು ಅಂತ ಹೇಳಿ. ಅಂದ್ರೆ ಇನ್ ಕೇಸ್ ಶಾಸಕರು ಕೈ ಕೊಟ್ರು ಅಥವಾ ಬೇಕು ಅಂತ ಮಿಸ್ಔಟ್ ಮಾಡಿದ್ರು ಅಂತಂದ್ರೆ ಪಕ್ಷ ಅವರ ವಿಶ್ವಾಸವನ್ನ ಹಿಡಿದಿಟ್ಕೊಳ್ಳುವಲ್ಲಿ ವಿಫಲವಾಗಿದೆ. ಮುಂದಿನ ಲೋಕಸಭಾ ಚುನಾವಣೆ ಹೊತ್ತಿಗೆ ಕಾರ್ಯಕರ್ತರ ಲೆವೆಲ್ನಲ್ಲಿ, ಏನು ಬಿಜೆಪಿಯಲ್ಲಿ ಬೂತ್ ಲೆವೆಲ್ ಅಂತ ಏನು ಕರೀತಾರೆ ಪದೇ ಪದೇ, ಆ ಲೆವೆಲ್ ಅಲ್ಲಿ ಇನ್ನೂ ಸಾಕಷ್ಟು ಶ್ರಮ ಪಡೋದು ಅನಿವಾರ್ಯ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್. ಬಹಳ ಅದ್ಭುತವಾಗಿ ಹೇಳಿದ್ರು ನಿಜವಾಗಿ. ಈಗ ನೋಡಿ ಸ್ಮಿತಾ ಅವರು, ನೀವು ಯಾವತ್ತೂ ಚುನಾವಣೆಯಲ್ಲಿ ನೋಡಿ ನರೇಂದ್ರ ಮೋದಿಗೆ ಓಟ್ ಹಾಕುವವರು ಬೇರೆ ಯಾರಿಗಾದ್ರೂ ಓಟ್ ಹಾಕ್ತಾರ? ಸಾಧ್ಯನೇ ಇಲ್ಲ. ನೋಡಿ ಇನ್ನು 40% ಕಾಂಗ್ರೆಸ್ಗಿರುತ್ತೆ. ಡಿಸಿಷನ್ ಫ್ಯಾಕ್ಟ್ರಿ ಯಾರು ಗೊತ್ತಾ? 20%. ಇಷ್ಟೆಲ್ಲ ನಾಟಕ, ಇಷ್ಟೆಲ್ಲ ಡ್ರಾಮಾಗಳಾಗೋದು ಅವ್ರ ಮೇಲೆ. ಅವರು ಯಾವತ್ತಾದರೂ ಈ ಥರ ಅರೆ ಮೊನ್ನೆ MLCಯಲ್ಲಿ ಮೈತ್ರಿಗೆ ಸೋಲಾಯ್ತಲ್ಲ, ಅರೆ ರಾಜ್ಯಸಭೆಯಲ್ಲೂ ಸೋಲಾಯ್ತಲ್ಲ, ಸೋಲ್ತಾರೆ ಆ ಪರ್ಸೆಪ್ಷನ್ ಆ ರೀತಿ ಕ್ರಿಯೇಟ್ ಆಗುತ್ತೆ. ರಾಜಕಾರಣಿಗಳು ಮಾಡೋದೇ ಅದನ್ನೇ. ಸೊ ಹಾಗಿರುವಾಗ ನೀವು ಹೇಳ್ದಂಗೆ ಒಂದು ವಿಶ್ವಾಸ ಹೇಗಿದೆ ಇಲ್ಲಿ ತನಕ, ಮೈತ್ರಿ ವರ್ಕೌಟ್ ಆಗಿದೆಯಾ ಇಲ್ವೋ ಅದು ಕೂಡ ಗೊತ್ತಾಗತ್ತೆ ಅಂತ. ನೇರ ಪ್ರಸಾರದಲ್ಲಿ ಮತ್ತೊಮ್ಮೆ ಹಿಲ್ಟನ್ ಹೋಟೆಲ್ನಲ್ಲಿ ಆಲ್ರೆಡಿ ಎಲ್ಲರೂ ಖಾಲಿ ಆಗಿದ್ದಾರೆ. ನೇರವಾಗಿ 2 ಬಸ್ಗಳು ವಿಧಾನಸೌಧದತ್ತ ತೆರಳಿದೆ. ಮೊದಲ ಬಸ್ನಲ್ಲಿ ಕೆಲ ನಾಯಕರಿದ್ದರು, 2ನೇ ಬಸ್ನಲ್ಲೂ ಕೂಡ ಕೆಲ ನಾಯಕರು ತೆರಳಿದ್ದಾರೆ. ಮೊದಲ ಬಸ್ನಲ್ಲಿ ಅಭ್ಯರ್ಥಿ ಕೂಡ ಇದ್ದರು, ಮತ್ತೊಂದು ಬಸ್ನಲ್ಲಿ ಕೆಲ ಸಚಿವರಿದ್ದರು. ನೋಡಿ 2 ಬಸ್ಗಳಲ್ಲೂ ಕೂಡ ಮೊದಲನೇ ಬಸ್ ಬಹುತೇಕ ವಿಧಾನಸೌಧದತ್ತ ರೀಚ್ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ ನನಗೆ ಹಿಲ್ಟನ್ ಹೋಟೆಲ್ನ ಮುಂಭಾಗದಲ್ಲಿ ಲೈವ್ ದೃಶ್ಯಾವಳಿ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. 3ನೇ ಬಸ್ಸನ್ನು ಈಗ ರೆಡಿ ಮಾಡಲಾಗಿದೆ. 3ನೇ ಬಸ್ನಲ್ಲಿ CM ಸಿದ್ದರಾಮಯ್ಯ ಅವರು ತೆರಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತದೆ. 2ನೇ ಬಸ್ನಲ್ಲಿ ಡಾಕ್ಟರ್ G ಪರಮೇಶ್ವರ್ ಗೃಹ ಸಚಿವರು ಅವರು ಕೂಡ ತೆರಳ್ತಾರೆ. ಸೊ ನೋಡಿ ಇವತ್ತು ಬೆಳಗ್ಗಿನಿಂದಲೂ ಕೂಡ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. DCM DK ಶಿವಕುಮಾರ್ ಅವರು ಬಸ್ನಲ್ಲಿ ಹೋಗಲಿಲ್ಲ, ಕಾರಲ್ಲಿ ಹೋಗ್ತಾರೆ. ಆದರೆ ಇನ್ನುಳಿದಂಥ ಸಚಿವರು, ಅದರಲ್ಲೂ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ರಾಜಣ್ಣ ಅವರಾಗಿರ್ಬೋದು, ಹೀಗೆ ಎಲ್ಲ ನಾಯಕರು ಕೂಡ ಬಹುತೇಕ ಸಚಿವರು ಕೂಡ ಅಲ್ಲಿ ತೆರಳುವಂಥ ಕೆಲಸಗಳು ಮಾಡ್ತಾರೆ.